ಎಸ್ ಚಾಮರಾಜನಗರ ಶೂಟೌಟ್ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. TV5 ನಲ್ಲಿ ಮರಣೋತ್ತರ ಪರೀಕ್ಷೆಯ ಡೀಟೇಲ್ ರಿಪೋರ್ಟ್ ಇದೆ. ಮರಣೋತ್ತರ ಪರೀಕ್ಷೆಯ ಮೆಗಾ ಎಕ್ಸ್ಕ್ಲೂಸಿವ್ ನಿಮ್ಮ TV5 ಕನ್ನಡದಲ್ಲಿ. ಎಸ್ ಚಾಮರಾಜನಗರ ಶೂಟೌಟ್ ಪ್ರಕರಣ ಏನಿದೆ ಅದಕ್ಕೆ ಮೆಗಾ ಟ್ವಿಸ್ಟ್ ಸಿಗುತ್ತಾ ಇದೆ. TV5 ನಲ್ಲಿ ಈ ಮರಣೋತ್ತರ ಪರೀಕ್ಷೆ ಏನಿದೆ, ಈ ಮೂವರು ಏನು ಸಾವನ್ನಪ್ಪಿದ್ರು, ಅವರಿಗೆ ಶೂಟೌಟ್ನಿಂದ ಮೃತರಾಗಿದ್ರು, ಅವರ ಮರಣೋತ್ತರ ಪರೀಕ್ಷೆಯ ಡೀಟೇಲ್ ರಿಪೋರ್ಟ್ ನಿಮ್ಮ TV5 ನಲ್ಲಿದೆ. ಮರಣೋತ್ತರ ಪರೀಕ್ಷೆಯ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಮೂವರ ಮರಣೋತ್ತರ ಪರೀಕ್ಷೆಯ ವರದಿ ಇದೀಗ ಹೊರಬೀಳ್ತಾ ಇದೆ. ವರದಿಯಲ್ಲಿ ಸಾವಿನ ನಿಖರದ ಕಾರಣದ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಬಿಕಾಸ್ ಬಹಳಷ್ಟು ಹತ್ತಿರದಿಂದ ಗುಂಡನ್ನ ಹೊಡೆಯಲಾಗಿದೆ ಅಂತ ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗ್ತಾ ಇದೆ. ವೆರಿ ಕ್ಲೋಸ್ ರೇಂಜ್ನಿಂದ ಇವರು ಗುಂಡನ್ನ ಹಾರಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ ಬರೀ ಎದೆಗೆ ಅಷ್ಟೇ ಅಲ್ಲ, ಅವನ ತೊಡೆಗೂ ಕೂಡ ಇವರು ಗುಂಡನ್ನ ಹಾರಿಸಿರೋದು ಈ ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗ್ತಾ ಇದೆ. ನಿಮ್ಮ TV5 ನಲ್ಲಿ ಮರಣೋತ್ತರ ಪರೀಕ್ಷೆಯ ಪಿನ್ ಟು ಪಿನ್ ಡೀಟೇಲ್ ಸಿಗ್ತಾ ಇರೋದು. ಮರಣೋತ್ತರ ಪರೀಕ್ಷೆಯ ಮೆಗಾ ಎಕ್ಸ್ಕ್ಲೂಸಿವ್ ನಿಮ್ಮ TV5 ಕನ್ನಡದಲ್ಲಿ. ಚಾಮರಾಜನಗರ ಶೂಟೌಟ್ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಹೊರಬಿದ್ದಿದೆ ಸತ್ತ ಮೂವರ ಮರಣೋತ್ತರ ಪರೀಕ್ಷೆಯ ವರದಿ. ವರದಿಯಲ್ಲಿ ಸಾವಿನ ನಿಖರ ಕಾರಣದ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಶಾರ್ಟ್ ಗನ್ನಿಂದ ಹತ್ತಿರದಿಂದಲೇ ಗುಂಡನ್ನ ಹೊಡೆದಿದ್ದರ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಎಸ್, ಇನ್ನು ಅವರೇನಾದರೂ ತಪ್ಪಿಸ್ಕೊಳಕ್ಕೆ ಹೋಗಿದ್ರು ಅಥವಾ ಅವ್ರು ಹೇಳೋದಂದ್ರೆ ಅಧಿಕಾರಿಗಳೇನು ಹೇಳಿದ್ರು, ಅವರು ಭೇಟಿಯನ್ನು ಆಡೋದಕ್ಕೆ ಬಂದಿದ್ರು, ಅವರು ನಮ್ಮ ಮೇಲೆ ದಾಳಿಯನ್ನ ಮಾಡಿದ್ರು, ಅದಕ್ಕೆ ನಾವು ಹೇಳಿದ್ವಿ ಅಂತ ಹೇಳ್ತಾ ಇದ್ರು. ಎಸ್, ಹತ್ತಿರದಿಂದಲೇ ಉಲ್ಲೇಖ ಆಗಿದೆ, ಹತ್ತಿರದಿಂದಲೇ ಗುಂಡನ್ನ ಹೊಡೆದಿರೋ ಬಗ್ಗೆ. ಇನ್ನು ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ವಿಜೇಂದ್ರ ಏನಿದ್ದಾರೆ ಅವರು ಆರೋಪವನ್ನ ಮಾಡಿದ್ರು, ಅದು ನಿಜವಾಗ್ತಾ ಇದೆ. ಹತ್ತಿರದಿಂದಲೇ ಶೂಟ್ ಮಾಡಿದ ಬಗ್ಗೆ ರಿಪೋರ್ಟ್ ಹೇಳ್ತಾ ಇದೆ. ನಿನ್ನೆ ವಿಜಯೇಂದ್ರ ಆರೋಪ ಇಂದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಎಸ್, ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಆರೋಪವನ್ನ ಮಾಡಿದ್ರು, ಅದು ಇವತ್ತು ನಿಜವಾಗ್ತಾ ಇದೆ. ಹೊಸ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಯಾಕೆ ಮಾತನ್ನ ಉಲ್ಲೇಖ ಮಾಡ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆಗಸ್ಟ್ 15ನೇ ತಾರೀಕು ಆದಂತ ಈ ದುರ್ಘಟನೆ ಆತುರವಾಗಿ ಡೆಡ್ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಡ್ತಾರೆ. ಆದರೆ ಇಷ್ಟು ದಿನಗಳು ಕಳೆದ್ರೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಾಗಿದೆ ಇವತ್ತು ಕೂಡ ಸರ್ಕಾರ ಅದ್ರ ಬಗ್ಗೆ ಹೇಳಿಕೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಅಂತೇಳಿ ಇವತ್ತು ಕೂಡ ಬಹಿರಂಗ ಪಡಿಸೋದಕ್ಕೆ ಇವ್ರ ಕೈಲಿ ಸಾಧ್ಯ ಆಗಿಲ್ಲ. ಯಾಕೆ ಈ ಪ್ರಕರಣದಲ್ಲಿ ನಮಗೆ ಸರ್ಕಾರದ ನಡವಳಿಕೆ ಬಗ್ಗೆ ಆಗಲಿ, ಅರಣ್ಯ ಅಧಿಕಾರಿಗಳ ನಡವಳಿಕೆ ಬಗ್ಗೆ ಆಗಲಿ ಅನುಮಾನಗಳು ಹುಟ್ಟಾಗ್ತಾ ಇದೆ ಅಂತ ಹೇಳಿದ್ರೆ, ದಯವಿಟ್ಟು ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಬಹಳ ಹತ್ತಿರದಿಂದ ಈ ಫೋಟೋವನ್ನು ಗಮನಿಸಬೇಕು. ಈ ಭಾವಚಿತ್ರವನ್ನು ತಾವು ನೋಡಿದ್ರೆ ಏನು ಎನ್ಕೌಂಟರಲ್ಲಿ ಏನು ಪ್ರಾಣವನ್ನು ಕಳೆದುಕೊಂಡಿದ್ದಾನೆ, ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಕ್ಲೋಸ್ ರೇಂಜಿಂದ, ಅಂದರೆ ವ್ಯಕ್ತಿಯ ಮೇಲೆ ಹೀಗೆ ಗನ್ನನ್ನು ಇಟ್ಟು ಹೊಡೆದಿರುವಂಥದ್ದು. ಅರ್ಧ ಕಿಲೋಮೀಟ್ರು, 1 ಕಿಲೋಮೀಟ್ರು ಅಥವಾ 500 ಅಡಿ ದೂರದಲ್ಲಿ ಇವತ್ತು ಶೂಟೌಟ್ ಮಾಡಿರ್ತಕ್ಕಂಥದ್ದಲ್ಲ. ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆ ವ್ಯಕ್ತಿಯ ಪಕ್ಕದಲ್ಲಿ ನಿಂತ್ಕೊಂಡು ಅರಣ್ಯಾಧಿಕಾರಿಗಳು ಭುಜದ ಮೇಲೆ ಗನ್ನನ್ನು ಇಟ್ಟು ಶೂಟ್ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಈ ಪ್ರಕರಣ ದಿನೇ ದಿನೇ ಹೊಸ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಯಾಕೆ ಮಾತನ್ನ ಉಲ್ಲೇಖ ಮಾಡ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆಗಸ್ಟ್ 15ನೇ ತಾರೀಕು ಆದಂತ ಈ ದುರ್ಘಟನೆ ಆತುರವಾಗಿ ಡೆಡ್ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಡ್ತಾರೆ. ಆದರೆ ಇಷ್ಟು ದಿನಗಳು ಕಳೆದ್ರೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಾಗಿದೆ ಇವತ್ತು ಕೂಡ ಸರ್ಕಾರ ಅದ್ರ ಬಗ್ಗೆ ಹೇಳಿಕೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಅಂತೇಳಿ ಇವತ್ತು ಕೂಡ ಬಹಿರಂಗ ಪಡಿಸೋದಕ್ಕೆ ಇವ್ರ ಕೈಲಿ ಸಾಧ್ಯ ಆಗಿಲ್ಲ.
ಯಾಕೆ ಈ ಪ್ರಕರಣದಲ್ಲಿ ನಮಗೆ ಸರ್ಕಾರದ ನಡವಳಿಕೆ ಬಗ್ಗೆ ಆಗಲಿ, ಅರಣ್ಯ ಅಧಿಕಾರಿಗಳ ನಡವಳಿಕೆ ಬಗ್ಗೆ ಆಗಲಿ ಅನುಮಾನಗಳು ಹುಟ್ಟಾಗ್ತಾ ಇದೆ ಅಂತ ಹೇಳಿದ್ರೆ, ದಯವಿಟ್ಟು ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಭಾಳ ಹತ್ತಿರದಿಂದ ಈ ಫೋಟೋವನ್ನು ಗಮನಿಸಬೇಕು. ಈ ಭಾವಚಿತ್ರವನ್ನು ತಾವು ನೋಡಿದ್ರೆ ಏನು ಎನ್ಕೌಂಟರಲ್ಲಿ ಏನು ಪ್ರಾಣವನ್ನು ಕಳೆದುಕೊಂಡಿದ್ದಾನೆ, ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಕ್ಲೋಸ್ ರೇಂಜಿಂದ, ಅಂದರೆ ವ್ಯಕ್ತಿಯ ಮೇಲೆ ಹೀಗೆ ಗನ್ನನ್ನು ಇಟ್ಟು ಹೊಡೆದಿರುವಂಥದ್ದು. ಅರ್ಧ ಕಿಲೋಮೀಟ್ರು, 1 ಕಿಲೋಮೀಟ್ರು ಅಥವಾ 500 ಅಡಿ ದೂರದಲ್ಲಿ ಇವತ್ತು ಶೂಟೌಟ್ ಮಾಡಿರ್ತಕ್ಕಂಥದ್ದಲ್ಲ. ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಆ ವ್ಯಕ್ತಿ